ರವಿಚಂದ್ರನ್ ಅವರು ಭಾಷಣ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ. ಸರ್ ಸ್ವಲ್ಪ ಸೈಡಿಗೆ ಬನ್ನಿ, ಎಲ್ಲ ನೀವೇ, ನಾವೇನು ಮಾಡೋದು? ನಮ್ಮ ಅಣ್ಣ ಸ್ವಲ್ಪ ಹಿಂದಕ್ಕೆ ಬನ್ನಿ ಬಸ್. ತಕ್ಕಳಿ ಸರ್, ಬೇಡ ಅನ್ನಲ್ಲ, ತಕ್ಕಳಿ. ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶಾಸಕರೇ, ಪುರಸಭೆಯ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ನಿವೃತ್ತ ಶಿಕ್ಷಕರೇ, ಕುಟುಂಬ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನೆರೆದಿರುವ ಎಲ್ಲ ಗಣ್ಯರೇ, ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಇಡೀ ದೇಶಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಆ ದಿನಾಚರಣೆ ಪೀರೂರು ಶೈಕ್ಷಣಿಕ ತಾಲೂಕಿನಲ್ಲಿ 63 ವಸಂತಗಳನ್ನು ಕಳೆದು 64ನೇ ವರ್ಷದ ಶಿಕ್ಷಕರ ದಿನಾಚರಣೆ ಇಲ್ಲಿ ಆಚರಿಸಲಾಗ್ತದೆ. ನಮ್ಮ ದೇಶದ 2ನೇ ರಾಷ್ಟ್ರಪತಿಯಾದ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಗುರು ಶಿಕ್ಷಕ ಅನ್ನುವ ಪದಕ್ಕೆ ಅನ್ವರ್ಥಕ ಇನ್ನೊಂದು ಹೆಸರಾದ ಪ್ರತಿ ಆಚರಣೆ, ಪ್ರತಿ ಹಬ್ಬ, ಪ್ರತಿಯೊಂದು ಸಾಂಕೇತಿಕ ದಿನಗಳೆಲ್ಲ ಒಂದೊಂದು ಉದ್ದೇಶಕ್ಕಾಗಿ ಆಚರಿಸಲ್ಪಡುತ್ತದೆ. ಇಂದಿನ ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟ್, ಇಲ್ಲಿವರೆಗೂ ಕೂಡ ಮನುಷ್ಯನ ಕಲಿಕಾ ವಿಧಾನಗಳಲ್ಲಿ, ಕಲಿಸುವ ವಿಧಾನಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಎಲ್ಲ ವೃತ್ತಿಗಿಂತಲೂ ಶಿಕ್ಷಕ ವೃತ್ತಿ, ಗುರು ಪರಂಪರೆ ಬಹಳ ಮಹತ್ವದ ಸ್ಥಾನವನ್ನು ಪಡೆದಿದೆ. ಇದನ್ನು ಪುಸ್ತಕವನ್ನು ಓದಿ ಹೇಳುವುದಕ್ಕೂ, ಸ್ವತಃ ಗುರುವಿನ ಪಾಠದ ಪ್ರತಿಫಲವಾಗಿ ಬದುಕಿನಲ್ಲಿ ಏನಾದರೂ ಒಂದಾಗಿ ಹೇಳುವುದಕ್ಕೂ ವ್ಯತ್ಯಾಸವಿದೆ. ನಾನು ಅದರ ಪ್ರತಿಫಲ. ಬಹಳಷ್ಟು ಜನರಿಗೆ ವೈಯಕ್ತಿಕ ನನ್ನ ಬದುಕಿನ ಬಗ್ಗೆ ಒಂದು ಕಲ್ಪನೆ ಇದೆ. ಕಲ್ಪನೆ ಕೆಲ ಬಾರಿ ಉಪಮೇಯ ಅಲಂಕಾರಗಳಿಂದ ಕೂಡಿರುತ್ತೆ. ಅತಿಮಾನುಷ ಕಥೆಗಳನ್ನು ಜೋಡಿಸಲ್ಪಡ್ತದೆ. ಯಾವುದನ್ನು ಸಾಮಾನ್ಯ ಮನುಷ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲೋ ಅದೆಲ್ಲವನ್ನು ಸಾಧನೆ ಮಾಡಿವರಿಗೆ ಆರೋಪವನ್ನು ಮಾಡಿ ಅವರನ್ನು ಅತಿಮಾನುಷ ವ್ಯಕ್ತಿಗಳನ್ನಾಗಿ ಆರಾಧಿಸುವ ಪರಂಪರೆ ನಮ್ಮ ದೇಶದಲ್ಲಿದೆ. ನಾನದಕ್ಕೆ ಹೊರತಲ್ಲ. ಹಾಗಿದ್ರೆ ಏನಪ್ಪ ನಮ್ಮ ಪ್ರತಿಫಲ? ನನ್ನ ಬದುಕಿನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್, ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಜಿ ಚೌಡಿ ಟೀಚರ್, ಹೈಸ್ಕೂಲ್ನಲ್ಲಿ ನಡೆದಾಡುವ ಬಸವಣ್ಣ, ರವೀಂದ್ರ ಆರ್ ಪಟ್ಟಣ್, ಎಸ್ ಚಂದ್ರಶೇಖರ್, PUCಯಲ್ಲಿ RS ಪಾಟೀಲ್, ಇದೆಲ್ಲಕ್ಕೂ ಮೀರಿ ನನ್ನ ಬದುಕಿನ ಕರ್ತೃ ಕರ್ಮ ಕ್ರಿಯಾ
ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ. ನಾನು ಓದಿದ ಪುಸ್ತಕಗಳು ನನ್ನನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬಂತೆ, ಅಥವಾ ಇವತ್ತಿಗೂ ಇಡೀ ರಾಜ್ಯಾದ್ಯಂತ ಕಡೂರು ಬೀರೂರಿಂದ ಹಿಡಿದು ಬೀದರ್ವರೆಗೆ, ಚಿಕ್ಕೋಡಿ ರಾಯಬಾಗದಿಂದ ಹಿಡಿದು ಹನೂರು ಗುಂಡ್ಲುಪೇಟೆಯವರೆಗೆ, ಕಾರವಾರ ಇರಲಿ ಸಿರಸಿ ಇರಲಿ, ಎಲ್ಲ ಕಡೆ ಹೋಗಿ ಶಾಲಾ ಮಕ್ಕಳೊಂದಿಗೇ ನಾನು ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಕಾರಣ ಆ ನನ್ನ ಎಲ್ಲ ಗುರುಗಳ ಪ್ರಭಾವ. ಗುರು ದಿನಾಚರಣೆ, ಗುರುವಿನ ದಿನ ಹಿಂದೆಂದಿಗಿಂತಲೂ ಈಗ ತುಂಬ ಬದಲಾಗಿದೆ. ಎಲ್ಲವನ್ನೂ ಶಿಕ್ಷಕರಿಂದ ನಿರೀಕ್ಷಿಸಲಾಗುತ್ತೆ. ಒಂದು ರಾಷ್ಟ್ರ ಅಥವಾ ರಾಜ್ಯ ಒಂದು ಬಸ್ ಅಂತ ಅಂದರೆ, ಬಸ್ಸಲ್ಲಿ ಪ್ರಯಾಣಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ, ಆ ಬಸ್ಸಲ್ಲಿ ಕೂತಿರೋರು ಯಾರು ನಿದ್ದೆ ಹೋದ್ರೂ ನಡೆಯುತ್ತೆ, ಕಂಡಕ್ಟರ್ ನಿದ್ದೆ ಮಾಡಿದರೂ ನಡೆಯುತ್ತೆ. ಆದರೆ ಡ್ರೈವರ್ ಸೀಟಲ್ಲಿ ಕೂತವರು ನಿದ್ದೆ ಮಾಡಿದರೆ ಅತಿ ಬೇಗ ಮುಕ್ತಿ ಸಿಕ್ಬಿಡುತ್ತೆ ಎಲ್ಲರಿಗೂ. ಯಾಕೆ ಅದು ಇಂಪಾರ್ಟೆಂಟ್? ಬರೀ ಜವಾಬ್ದಾರಿಗಳನ್ನು ಹೊರಿಸ್ತಾ ಉತ್ಸವ ಮೂರ್ತಿಗಳನ್ನಾಗಿ ಶಿಕ್ಷಕ ವೃತ್ತಿಯನ್ನು ಭಾಷಣ, ಹೊಗಳಿಕೆ, ದಂತಕತೆ, ಸಿಕ್ಕಾಪಟ್ಟೆ ಗುಣಾವಶೇಷಗಳನ್ನು ಅವ್ರ ಮೇಲೆ ಹೊರಿಸಿ ಅವರನ್ನು ಕಟ್ಟಿ ಹಾಕಿಬಿಟ್ರೆ ರಾಜ್ಯ ರಾಷ್ಟ್ರ ಯಾವ ಗತಿಯಲ್ಲಿ ನಡಿಬೇಕು ಹಾಗೆ ನಡೆಯುತ್ತಾ? ನನ್ನ ವೈಯಕ್ತಿಕ ಅಭಿಪ್ರಾಯ, ಸ್ಟ್ರಿಕ್ಟ್ಲಿ ಇಟ್ ಇಸ್ ಇಂಪಾಸಿಬಲ್. ಹಿಂದೆ ಹೇಗಿದ್ರಪ್ಪ ಹಾಗಿದ್ರೆ? ನೂರಾರು ಪದ್ಧತಿಗಳಿತ್ತು ಕಲಿಕಾ ವಿಧಾನ. ನಮ್ಮ ಟೀಚರ್ ಐ ಟಿಲ್ ಟುಡೇ ರಿಮೆಂಬರ್, ತಳವಾರ್ ಸರ್ ಅಂತ ಇದ್ದರು. ನಾವು ಅವ್ರ ಪಾಠಕ್ಕಿಂತ ಅವರಿಂದ ಡಿಸಿಪ್ಲಿನ್, ಶಿಸ್ತನ್ನು ಕಲಿತಿದ್ದು ಹೆಚ್ಚು. ಕೈ ಸ್ವಚ್ಛ ಇರಬೇಕು, ಬಟ್ಟೆ ಸ್ವಚ್ಛ ಇರಬೇಕು, ರೈಟ್ ಟೈಮ್ ಸ್ಕೂಲ್ಗೆ ಬರಬೇಕು, ನಿಲ್ಲಬೇಕು, ಪ್ರಾರ್ಥನೆಯನ್ನು ಸರಿಯಾಗಿ ಹೇಳಬೇಕು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಈ ಪದ್ಯದ ನಾನು ಯಾರು ಹೇಳಿದ್ದು ನೆನಪಿಲ್ಲ, ತಳವಾರ್ ಸರ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ನಂಗೆ ನೆನಪಿದೆ. 3ನೇ 4ನೇ ತರಗತಿ ಓದ್ತಿರ್ಬೋದು ನಾವು ಅಷ್ಟೇ. ಹೊಡೆಯೋರು ಸಿಕ್ಕಾಪಟ್ಟೆ, ಹೊಡ್ತಾ ತಿಂದು ಹೋದರೆ ನಮ್ಮ ತಂದೆ ದ್ಯಾಮಪ್ಪ ರಂಗಪ್ಪ ಚೆನ್ನಣ್ಣನವರ್, ಇಷ್ಟ ಯಾಕೆ ಹೊಡೆದಿರಿ, ಇನ್ನೊಂದಿಷ್ಟು ಒದಿಬೇಕಿತ್ತಲ್ಲ ಅವಂಗ ಅನ್ನೋರು. ಇದು ನನ್ನದಷ್ಟೇ ಅಲ್ಲ, ನನ್ನ ಸಹಪಾಠಿಗಳ ಬದುಕು ಹೀಗೆ ಇತ್ತು. ಇಂದದು ಸಾಧ್ಯವೇ? FIR ರಿಜಿಸ್ಟರ್ ಮಾಡ್ತಾರೆ ಟೀಚರ್ ಮೇಲೆ. ವೈ ಐ ಆಮ್ ಟೆಲ್ಲಿಂಗ್ ದಿಸ್, ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಏನನ್ನ ಯಾವ ವೃತ್ತಿಯಿಂದ ನಾವು ನಿರೀಕ್ಷೆ ಮಾಡ್ತೀವೋ ಆ ನಿರೀಕ್ಷೆಗೆ ತಕ್ಕಂತೆ ಆ ವೃತ್ತಿಯಲ್ಲಿರುವವರು ಕೆಲಸ ಮಾಡಲಿಕ್ಕೆ ಅನುಕೂಲಕರ ವಾತಾವರಣವನ್ನು ಕಲ್ಪಿಸುವುದು ಕೂಡ ಜಾಗೃತ ಸಮಾಜದ, ಜಾಗೃತ ವ್ಯವಸ್ಥೆಯ ಅತಿ ದೊಡ್ಡ ಜವಾಬ್ದಾರಿ. ಐ ಹ್ಯಾವ್ ಬೀನ್ ಟು ವೇರಿಯಸ್ ಕಂಟ್ರೀಸ್. ರಾಜ್ಯ ಸರ್ಕಾರ ಬೆಸ್ಟ್ ಪ್ರಾಕ್ಟೀಸನ್ನು ಅಧ್ಯಯನ ಮಾಡಲಿಕ್ಕೆ ಎಲ್ಲರನ್ನೂ ಕಳಿಸುವ ಹಾಗೆ ಬವೇರಿಯಾ ಸ್ಟೇಟ್, ಜರ್ಮನ್ ಮ್ಯೂನಿಕ್ ಸಿಟಿಗೆ ಕಳಿಸಿಕೊಟ್ಟಿದ್ರು. ನಮ್ಮನ್ನೆಲ್ಲ ಒಂದು 15 ಜನರ ತಂಡ, ಪ್ರಸ್ತುತ ಗೃಹ ಸಚಿವರು, ನಾವು, ಇಂದಿನ CBI ಡೈರೆಕ್ಟರ್ ಶ್ರೀ ಪ್ರವೀಣ್ ಸೂದ್, ರಿಟೈರ್ಡ್ ಆಗಿರ್ತಕ್ಕಂಥ ಕಿಶೋರ್ ಚಂದ್ರ ಸರ್, ಸಂದೀಪ್ ಪಾಟೀಲ್, ನಾವು, ಇನ್ನೂ ಕೆಲ ಅಧಿಕಾರಿಗಳು, ರಿಟೈರ್ಡ್ IAS ಆಫೀಸರ್ ಸುಭಾಷ್ ಚಂದ್ರ ಸರ್ ಅಂತ, ನಮ್ಮನ್ನೆಲ್ಲ ಒಂದು ಅಧ್ಯಯನಕ್ಕೆ ಬಿಡಲಾಗಿತ್ತು. ಸ್ಮಾರ್ಟ್ ಸಿಟಿ, ಸೇಫ್ ಸಿಟಿ.
ಹೌ ದ ಎಜುಕೇಷನ್ ಸಿಸ್ಟಮ್ ವರ್ಕ್ಸ್, ಶೈಕ್ಷಣಿಕ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತದೆ, ಪೊಲೀಸ್ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತದೆ, ಅಲ್ಲಿರ್ತಕ್ಕಂಥ NGOs, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡುತ್ತೆ, ಪ್ರಾಥಮಿಕ ಶಿಕ್ಷಣ ಮುಗಿದ ನಂತರ ಹೈಸ್ಕೂಲ್ನಲ್ಲಿ ಇಂಟ್ರಾಕ್ಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಇಂಟ್ರಾಕ್ಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಎಟ್ ಕಿಂಡರ್ ಗಾರ್ಟನ್ ಲೆವೆಲಿಂದ ಹಿಡಿದು ಹೈಸ್ಕೂಲ್ ಯೂನಿವರ್ಸಿಟಿಯವರೆಗೆ ಹೇಗಿರುತ್ತೆ, ಅಲ್ಲಿಯ ಪ್ರಜೆಗಳನ್ನೆಲ್ಲ ಯಾವ ರೀತಿ ಸಶಕ್ತ ಪ್ರಜೆಗಳನ್ನಾಗಿ ಮಾಡ್ತಾರೆ. ಕಮ್ಯುನಿಟಿ ಪೊಲೀಸಿಂಗ್ ನಂದು ಆಯ್ಕೆಯಾಗಿತ್ತು. ಸಮುದಾಯ ದತ್ತ ಪೊಲೀಸಿಂಗ್, ಆರಕ್ಷಣೆ, ಸಮುದಾಯ